ಎರಡನೇ ದಿನದ ಮೀಟಿಂಗ್ಗೆ ಯಾರ್ಯಾರು ಹಾಜರಾಗಬಹುದು ಅನ್ನುವಂತ ನಿರೀಕ್ಷೆಗಳನ್ನ ನೋಡೋದಾದ್ರೆ ಶಾಂತಿನಗರದ ಶಾಸಕ ಹ್ಯಾರಿಸ್ ಜೊತೆ ಇವತ್ತು ಚರ್ಚೆಯಾಗುತ್ತೆ. ಗೋವಿಂದರಾಜನಗರದ ಎಂಎಲ್ಎ ಪ್ರಿಯಾಕೃಷ್ಣ ಅವರು ಕೂಡ ಭಾಗಿಯಾಗ್ತಾರೆ. ಶಾಂತಿನಗರದ ಶಾಸಕ ಹ್ಯಾರಿಸ್ ಜೊತೆ ಚರ್ಚೆ ನಡೆಯುತ್ತೆ. ಗೋವಿಂದರಾಜನಗರದ ಎಂಎಲ್ಎ ಪ್ರಿಯಾಕೃಷ್ಣ ಸೇರಿದಂತೆ ಶಾಸಕ ಎಂ ಕೃಷ್ಣಪ್ಪ ಜೊತೆಗೂ ಸುರ್ಜೇವಾಲಾ ಚರ್ಚೆಯನ್ನ ನಡೆಸುತ್ತಾರೆ. ಆನೇಕಲ್ ಶಾಸಕ ಶಿವಣ್ಣ ಸೇರಿದಂತೆ ಮಾಲೂರಿನ ನಂಜೇಗೌಡರು ಕೂಡ ಭಾಗಿಯಾಗ್ತಾರೆ. ಶಿವಾಜಿನಗರ ಶಾಸಕ ರಿಜ್ವಾನ್ ಹರ್ಷದ್ ಜೊತೆ ಕೂಡ ಚರ್ಚೆ ನಡೆಯುತ್ತೆ. ಎರಡನೇ ದಿನದ ಮೊದಲ ಹಂತದಲ್ಲಿ ಶಾಸಕರ ಜೊತೆ ಟಾಕ್ ಆಗಿತ್ತು. ಇನ್ನು ಶಾಸಕರ ಹೇಳಿಕೆಯನ್ನ ಕೂಡ ನೋಟ್ ಮಾಡಿಕೊಳ್ತಾರೆ ರಣದೀಪ್. ನಿನ್ನೆ ನಡೆದಂತಹ ಕೆಲವೊಂದಷ್ಟು ಎಂಎಲ್ಎಗಳ ಜೊತೆ 1-to-1 ನೇರ ಚರ್ಚೆಯನ್ನ ನಡೆಸಿದ್ರು. ಮುಖ್ಯವಾಗಿ ಕೆಲವೊಂದಷ್ಟು ಅಸಮಾಧಾನ ಏನಪ್ಪಾ ಅಂತ ಹೇಳಿದ್ರೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಕ್ಷೇತ್ರವಾರು ಜನರ ಹತ್ರ ಮುಖ ತೋರಿಸೋದಕ್ಕೂ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಅದ್ರ ಜೊತೆಗೆ ನಾಯಕರ ನಡುವೆ ಗುದ್ದಾಟ, ಮುಸುಕಿನ ಗುದ್ದಾಟ ನಡೀತಾ ಇದೆ. ನಾಯಕರು ಬದಲಾಗಬೇಕು ಅನ್ನುವಂತ ಕೂಗು ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಇದೆಲ್ಲ ಬಹಿರಂಗ ಹೇಳಿಕೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಹೇಳ್ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸಿಟಿ ರವಿ ಆರೋಪಿಸ್ತಾರೆ. ಏನಂತ ಹೇಳಿದ್ರೆ ಸುರ್ಜೇವಾಲಾ ಬಂದಿರೋದು ಕಪ್ಪ ವಸೂಲಾತಿಗೆ, ಅಂದ್ರೆ ಪಕ್ಷದ ಸಂವರ್ಧನೆ ಅಥವಾ ಬಲವರ್ಧನೆ ಮಾಡಬೇಕಾಗಿರುವಂತದ್ದು, ಆದ್ರೆ ಪಕ್ಷಕ್ಕೆ ಪದೇ ಪದೇ ಡ್ಯಾಮೇಜ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೇಗಾದ್ರೂ ಮಾಡಿ ಎಲ್ಲವನ್ನ ಕೂಡ ಅಥವಾ ಈ ಅಸಮಾಧಾನಗಳಿಗೆ ಮಧ್ಯೆರಿಬೇಕು ಅನ್ನುವಂತ ಕಾರಣಕ್ಕೆ ಹೈಕಮಾಂಡ್ ಈ ವಿಚಾರಕ್ಕೆ ಏನು ಮಧ್ಯಪ್ರವೇಶ ಮಾಡಿದ್ದು ಈಗ ಸುರ್ಜೇವಾಲಾ ಅವರನ್ನ ಕೂಡ ಕಳಿಸ್ಕೊಟ್ಟಿದೆ. ಇದ್ರ ಮಧ್ಯದಲ್ಲಿ ಇವತ್ತು ಶಾಂತಿನಗರದ ಶಾಸಕ ಹ್ಯಾರಿಸ್ ಆಗಿರಬಹುದು ಅಥವಾ ಗೋವಿಂದರಾಜನಗರದ ಎಂಎಲ್ಎ ಪ್ರಿಯಾಕೃಷ್ಣ, ಶಾಸಕ ಎಂ ಕೃಷ್ಣಪ್ಪ ಜೊತೆ ಸುರ್ಜೇವಾಲಾ ಚರ್ಚೆ ಮಾಡ್ತಾರೆ. ನಿನ್ನೆ ಕೂಡ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಕ್ಷೇತ್ರಗಳ ಅನುಗುಣವಾಗಿ ಯಾರ್ಯಾರಿಗೆ ಅನುದಾನ ಸಿಕ್ಕಿಲ್ಲ, ಏನೇನು ಸಮಸ್ಯೆಗಳಿದೆ, ಯಾವ್ಯಾವ ಸಚಿವರು ನಿಮಗೆ ಸ್ಪಂದನೆಯನ್ನ ನೀಡ್ತಾ ಇಲ್ಲ, ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನಿನ್ನೆಯೇ ಕೆಲವೊಂದಷ್ಟು ಸಭೆಯನ್ನ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಿದ್ರು. ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿರೋದು, ಇನ್ನೇನು ಕ್ಷಣಗಳಲ್ಲಿ ಕೂಡ ಶುರುವಾಗಿದೆ. ಸುರ್ಜೇವಾಲಾ ಅವರು ಕೆಲವೊಂದಷ್ಟು ಎಂಎಲ್ಎಗಳನ್ನ ಒಳಗೊಂಡಂತೆ ಯಾರ್ಯಾರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಅನ್ನುವಂಥ ಡೀಟೇಲ್ಸ್ ಅನ್ನ ಕೂಡ ನಾವು ಕೊಡ್ತಾ ಇದ್ವಿ. ಶಾಂತಿನಗರದ ಶಾಸಕ ಹ್ಯಾರಿಸ್ ಜೊತೆ ಚರ್ಚೆ ಮಾಡ್ತಾರೆ. ಗೋವಿಂದರಾಜನಗರದ ಎಂಎಲ್ಎ ಪ್ರಿಯಾಕೃಷ್ಣ ಸೇರಿದಂತೆ ಶಾಸಕ ಎಂ ಕೃಷ್ಣಪ್ಪ ಜೊತೆ ಕೂಡ ಚರ್ಚೆ ನಡೆಯುತ್ತೆ. ಇನ್ನು ಆನೇಕಲ್ ಶಾಸಕ ಶಿವಣ್ಣ, ಮಾಲೂರಿನ ನಂಜೇಗೌಡ, ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಸೇರಿದಂತೆ ಇವತ್ತು ಎರಡನೇ ದಿನದ ಮೊದಲ ಹಂತದಲ್ಲಿ ಶಾಸಕರ ಜೊತೆ 1-to-1 ನೇರವಾಗಿ ನೆನ್ನೆ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರದೀಪ್ ಈಶ್ವರ್ ಜೊತೆ 40 ನಿಮಿಷ, ಜೊತೆಗೆ ರೂಪಾ ಶಶಿಧರ್ ಅವರ ಜೊತೆ ಕೂಡ ಕೆಲವೊಂದಷ್ಟು ಚರ್ಚೆಯನ್ನ ನಡೆಸಿದ್ರು. ಇಲ್ಲಿವರೆಗೂ ಕೂಡ ಕೋಲಾರ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅನುದಾನ ಸಿಕ್ಕಿಲ್ಲ ಅನ್ನುವಂತ ಕೂಗು, ಅಸಮಾಧಾನ ಏರ್ಪಟ್ಟಿತ್ತು. ಇದ್ರ ಮಧ್ಯದಲ್ಲಿ ಕೆಲವೊಂದಷ್ಟು ಎಂಎಲ್ಎಗಳು ಕೂಡ ಸಚಿವರು ಕ್ಯಾರೆ ಅಂತ ಇಲ್ಲ, ಕಿಮ್ಮತ್ತಿನ ಬೆಲೆ ಕೊಡ್ತಾ ಇಲ್ಲ, ಅವರ ಹತ್ರ ಹೋಗಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೂ ಬರ್ತಾ ಇಲ್ಲ, ಇನ್ನು ಜಿಲ್ಲಾ ಉಸ್ತುವಾರಿಗಳು ಅಷ್ಟೇ ಕ್ಯಾರೆ ಅಂತ ಇಲ್ಲ, ಸಮಸ್ಯೆಗಳನ್ನ ಆಲಿಸ್ತಾ ಇಲ್ಲ ಅಂತ ಆರೋಪಗಳನ್ನ ಮಾಡಿದ್ರು, ದೂರುಗಳನ್ನ ಸಲ್ಲಿಸಿದ್ರು. ಎಲ್ಲವನ್ನ ಕೂಡ ಇವತ್ತು ಸುರ್ಜೇವಾಲಾ ಅವರು ಎರಡನೇ ಹಂತದಲ್ಲಿ ಅಥವಾ ಎರಡನೇ ದಿನಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್ ನ ಮೂಲಕ ಯಾವ ರೀತಿ ಮಧ್ಯರಿತಾರೆ ಕಾದು ನೋಡಬೇಕಾಗಿದೆ.